क्रांति पंचाचार्य रमणिह अविश्रांति दैवनुक बंद लोक के शिव बेलकने तंद गुरुस्थल तुम्बक शक्ति कदंबा गुरुस्थल तुम्बक शक्ति कदंबा वीर दिन दिन रचनात्मक कार्यारंभ गयुव जयसुव सद्धर्म कुंभ ರಂಭಾಪುರಿ ಬೆಳಗು ಕನ್ನಡ ಮನದಲ್ಲಿ ಓಂ ಪ್ರಶಾಂತಿ ವೇದಾಂತಿ ಮೊಗದಲ್ಲಿ ಧರ್ಮ ಮನದಲ್ಲಿ ಓಂ ಪ್ರಶಾಂತಿ ವೇದಾಂತಿ ಮೊಗದಲ್ಲಿ ಧರ್ಮದ ಚಿಂತಿ ದೈವ ಸಾಕ್ಷಿ ಪ್ರತಿವತ್ಸ ವಸಂತಿ ವೀರ ಸೋಮೇಶ್ವರ ಪ್ರಗತಿ ಪ್ರದಾಂತಿ ಆದಿರೇಣುಕ ಬಂದ ಲೋಕಕ್ಕೆ ಶಿವ ಬೆಳಕನೆ ತಂದ. ತಾರಾಪುರದ ಶ್ರೀಗಳು, ಆಲಮಟ್ಟಿಯ ಶ್ರೀಗಳು, ಕುಮಸಗಿಯ ಶ್ರೀಗಳು, ಮಲಗಾಣದ ಶ್ರೀಗಳು, ಯಂಕಂಚಿಯ ಶ್ರೀಗಳು, ಸಾರಂಗಮಠದ ಶ್ರೀಗಳು, ಕನ್ನೊಳ್ಳಿಯ ಶ್ರೀಗಳು, ಪೂಜ್ಯರು, ಶ್ರೀಯುತ ರೋಡ್ಗಿಯ ಪೂಜ್ಯರು, ಶಿವಪುರದ ಪೂಜ್ಯರು, ಬಂತನಾಳದ ಪೂಜ್ಯರು, ಗೋಳಸಾರದ ಪೂಜ್ಯರು, ಜೈನಾಪುರದ ಶ್ರೀ ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ರವರು ವೇದಿಕೆಗೆ ಬರುವವರೆಗೂ ಈ ಸಮಾರಂಭ ಸ್ವಲ್ಪ ನಿಧಾನ ಆಗ್ತದೆ, ತಾವೆಲ್ಲ ಸಹಕರಿಸ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಆಗುವುದು ಅನಿವಾರ್ಯ. ತಾವೆಲ್ಲ ಸಹಕರಿಸ್ತೀರಿ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಶ್ರೀ ಸಚಿವರು ಆಗಮಿಸುವವರೆಗೆ ನೀವೆಲ್ಲ ಕಲಕೇರಿಯ ಮಡಿವಾಳ ಶ್ರೀಗಳು, ಕೆರಟಿಗಿಯ ಶ್ರೀಗಳು, ಗುಂಡ್ಕನ ಮಾಧ್ಯಮದ ಮಿತ್ರರೇ ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂಥ ಸಚಿವರಾಗಿರುವಂಥ ಬಿಜಾಪುರ ಜಿಲ್ಲೆಯ ಇಡೀ ನಾಡಿನ ಜನಪ್ರಿಯ ಶಾಸಕರು ಮಂತ್ರಿಗಳಾಗಿರುವಂಥ ಎಂ.ಬಿ. ಪಾಟೀಲರಿಗೂ ಹಾಗೂ ಅವರ ಪುತ್ರರಾಗಿರುವಂಥ ಬಸನಗೌಡ ಇರಬಹುದು, ಬಹುಶಃ ಅವರ ಹೆಸರು ನಾವಿವತ್ತು ಕಾಣಲಿಕ್ಕೆ ಸಾಧ್ಯವಿದೆ. ಅಂಥ ಒಂದು ಪೀಠ ಇವತ್ತು ಈ ಬಿಜಾಪುರ ನಗರದಲ್ಲಿ ಆಗ್ತಾ ಇರೋದನ್ನು ನೋಡಿದರೆ ಬಹಳ ಖುಷಿ ಅನಿಸ್ತದೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಹಿರಿಯ ಕಿರಿಯ ನೋಡಿಕೊಂಡಾಗ 12ನೇ ಶತಮಾನದ ಅನುಭವ ಮಂಟಪ ನೆನಪಾಗ್ತದೆ. 12ನೇ ಶತಮಾನದ ರಂಭಾಪುರಿ ಪೀಠದ ಜಗದ್ಗುರು ಮಹಾಸನ್ನಿಧಾನಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಬಹುಶಃ ನೂರಾರು ಜನ ವೀರಶೈವ ಲಿಂಗಾಯತ ಧರ್ಮ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡು ನನಗೆ ಅನಿಸ್ತಾ ಇದೆ. ಎಂ.ಬಿ. ಪಾಟೀಲ್ರು ಮನಸ್ಸು ಮಾಡಿದರೆ ಅದೇನೇ ಇರಲಿ ಅದು ಸಾಧಿಸಿ ತೋರಿಸ್ತಾರೆ. ಈ ರಂಭಾಪುರಿ ಪೀಠದ ಶಾಖಾ ಮಠಕ್ಕೆ ಅವ್ರೇನು ಅಡಿಗಲ್ಲ ಸಮಾರಂಭ ಮಾಡಿಸ್ಲಿಕ್ಕೆ ಇಷ್ಟೊಂದು ಅದ್ಭುತಪೂರ್ವಕವಾಗಿರ್ತಕ್ಕಂಥ ಸಭೆಯನ್ನು ಏರ್ಪಾಡು ಮಾಡಬೇಕಾ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಎಂ.ಬಿ. ಪಾಟೀಲ್ ಅವರ ತಂದೆಯವರು ಬಿ.ಎಂ. ಪಾಟೀಲ್ ಅವಾಗ ಅವರು ಚೀಫ್ ಮಿನಿಸ್ಟರ್ ಆಗಬೇಕಾಗಿತ್ತು. ಕಾರಣ ಅಂತ ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅವರು ಕಾರಣರಾಗಿದ್ದಾರೆ. ಮೇಲಾಗಿ ಎಲ್ಲ ಪೀಠಗಳ ಆಶೀರ್ವಾದ ಶೀಘ್ರದಲ್ಲೇ ಅವರಿಗೆ ಆಗ್ತದೆ ಅಂದುಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಹತ್ತಿದ್ದಾರೆ. ಈ ಪಂಚಪೀಠಗಳ ಹಾಗೆಲ್ಲ ಆದ್ರೆ ಅವರ ಹೆಸರನ್ನು ಮರೆಸ್ತಕ್ಕಂಥ ಅವರ ಪುತ್ರ ಎಂ.ಬಿ. ಪಾಟೀಲ್ ಅನಿಸ್ತಾ ಇದೆ. ಉತ್ತರ ಕರ್ನಾಟಕಕ್ಕೆ ಇಲ್ಲಿವರೆಗೆ ಮುಖ್ಯಮಂತ್ರಿಗಳ ಸ್ಥಾನ ಸಿಕ್ಕಿಲ್ಲ. ಒಂದು ಕಾಲಿತ್ತು 95 ಜನ ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನು ನೀನೆ ಸಂಸ್ಕೃತಿ ಸಂಸ್ಕಾರಗಳ ದೇಶ ಅಂತ ಕರ್ಕೊಂಡ್ಬರ್ತಾರೆ. ಬಹುಶಃ ಇಲ್ಲಿರುವಂತ ಆಚಾರ ವಿಚಾರ ಪರಂಪರೆಗಳು ಈ ನಾಡಿಗೆ ಅಲ್ಲ ಈ ಜಗತ್ತಿಗೆ ಶ್ರೇಷ್ಠವಾಗಿರುವಂಥವು. ಸಮರ್ಪಿಸುತ್ತಾ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ
ಉಸ್ತುವಾರಿ ಮಂತ್ರಿಗಳಾಗಿರುವಂಥ MB ಪಾಟೀಲ್ರವರಲ್ಲಿಯೂ ಹಾಗೂ ಎಲ್ಲ ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂಥ ಭಾರತೀಯರಿಗೆ ಬಹಳ ಶ್ರೇಷ್ಠತೆ ಇರುವಂಥ ಸ್ಥಾನಗಳು ಅಂತ ಅಂದ್ಕೊಂಡಾಗ ನಮಗೆ ಮೂಲವಾಗಿ ಪಂಚಪೀಠಗಳು ಬರ್ತವೆ, ನಂತರದೊಳಗೆ 12 ಜ್ಯೋತಿರ್ಲಿಂಗಗಳು ಬರ್ತವೆ. ಬಿಜಾಪುರದೊಳಗೆ ಸ್ಥಾಪನೆ ಆಗ್ತಾ ಇದೆ. ನಾವು ಆಲೋಚನೆ ಮಾಡ್ಬೋದು. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ನಾವು ಮನೆಯೊಳಗ ಯಾವುದೋ ಒಂದು ಕಾರ್ಯಕ್ರಮದೊಳಗ ಸಿಹಿ ಪದಾರ್ಥಗಳನ್ನ ತಟ್ಟುವುದ್ರ ಮೂಲಕ ಈ ಸಭೆಯನ್ನ ಬೆಳಗಿಸಬೇಕು ಅಂತ ವಿನಂತಿಸ್ತೇವೆ. ಜ್ಯೋತಿ ಈಗ ಬೆಳಗ್ತಾ ಇದೆ. ತಮ್ಮೆಲ್ಲರ ಚಪ್ಪಾಳೆಯ ಹಿಮ್ಮೇಳನ ಜೊತೆಗಿರಬೇಕು. ಕೈ ಇರೋದು ಕಟ್ಟೋದಕ್ಕೆ ಅಲ್ಲ, ಜೋರಾದ ಚಪ್ಪಾಳೆಯನ್ನ ತಟ್ಟೋದಕ್ಕೆ ಅನ್ನೋದನ್ನ ಮರಿಬೇಡ್ರಿ. ಚಪ್ಪಾಳೆಯನ್ನ ತಟ್ಟಿದ್ರೆ ಬಹಳ ಜನ ಸೊಳ್ಳೆ ಹೋಗ್ತಾವಂತ ಅನ್ಕೊಂಡಿದ್ದಾರೆ, ಆದ್ರೆ BP ಶುಗರು ಎಲ್ಲ ಹೋಗ್ತದೆ. ತಾವೆಲ್ಲ ಕೂಡ ದೊಡ್ಡ ಸಾಧನೆ ಅಲ್ಲ. ತೇನ್ ಸಿಂಗ್ ಏನು ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದಲ್ಲ, ಅದು ಕೂಡ ದೊಡ್ಡ ಸಾಧನೆಯಲ್ಲ. ಶ್ರೀಯುತ MB ಪಾಟೀಲ್ರು ಈ ಆದಿಲ್ ಶಾಹಿಯ ನಾಡಿನಲ್ಲಿ ಒಂದು ಜಗದ್ಗುರುಗಳ ಶಾಖಾಪೀಠವನ್ನ ಕಟ್ಟಲಿಕ್ಕೆ ಕಾರಣೀಕರ್ತರ ಆದ್ರಲ್ಲ ಅನ್ನೋದೇ ಒಂದು ನಿಜವಾದ ದೊಡ್ಡ ಗಿನ್ನಿಸ್ ದಾಖಲೆ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಶ್ರೀ MB ಪಾಟೀಲ್ರಿಗೆ ಎಲ್ಲ ನಾಡಿನ ಪರಮ ಪೂಜ್ಯರಿಂದ ಗೌರವ ಸತ್ಕಾರ ನೆರವೇರ್ತಾ ಇದೆ. ನಿಮಗೆ ಅನಂತ ಶಕ್ತಿಗಳು ಪ್ರಾಪ್ತಿಯಾಗಲಿ. ಇಡೀ ನಾಡಿಗೆ ಬೆಳಕನ್ನು ತರುವ ಇಡೀ ಬಸವ ನಾಡಿನ ಭಗೀರಥ ಎಂದು ಈ ನಾಡಿಗೆ ನೀರು ಕೊಟ್ಟ ಪುಣ್ಯಾತ್ಮರು ನೀವು. ಈ ನಾಡಿಗೆ ಬೆಳಕನ್ನು ನೀಡಿದವರು ನೀವು. ಅನ್ನದಾತರಿಗೆ ಆಶ್ರಯವನ್ನು ನೀಡಿದವರು ನೀವು. ಈ ಅನ್ನದಾತರಿಗೆ ನೀರು ಕೊಟ್ಟದ ಪುಣ್ಯ ಶ್ರೀಯುತ MB ಪಾಟೀಲ್ರವರಿಗೆ ಸಲ್ತದೆ. ನೀವೆಲ್ಲ ಈ ಪುಷ್ಪವೃಷ್ಟಿಯನ್ನು ಮಾಡುವುದರ ಮೂಲಕ ಜಗದ್ಗುರುಗಳಿಗೆ ಇಂದ ಶುಭಾಶೀರ್ವಾದ ಶ್ರೀಯುತ MB ಪಾಟೀಲ್ರಿಗೆ ಜೋರಾದ ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ಅವರಿಗೆ ಆಶೀರ್ವದಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ. ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ನಮನಗಳನ್ನ ಜಗದ್ಗುರು ಮಹಾಸನ್ನಿಧಿಯವರಿಗೆ ನಾವೆಲ್ಲ ಸಲ್ಲಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಬೆಳಗುವ ಸೂರ್ಯ ಅಂದ್ರೆ ಅದು ಜಗದ್ಗುರು ರಂಭಾಪುರಿಯ ಜಗದ್ಗುರು ಮಹಾಸನ್ನಿಧಿಯವರು. ಅವರ ಅಂತಃಶಕ್ತಿಯ ಅನಂತತೆಯ ಇಡೀ ನಾಡು ನುಡಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಮಹಾಪೂಜ್ಯರು. ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಧರ್ಮದ ಉದ್ಧಾರಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿ ಇಡೀ ನಾಡಿಗೆ ಬಹುದೊಡ್ಡ ಮಹಾ ಪಿತಾಮಹರೆಂದು ಹೆಸರುವಾಸಿಯಾಗಿರುವ ಜಗದ್ಗುರು ಮಹಾಸನ್ನಿಧಿಯವರಿಗೆ ನಮ್ಮೆಲ್ಲರ ಕೋಟ್ ಮಾನ್ಯ ಶ್ರೀ MB ಪಾಟೀಲ್ರವರಿಗೆ ರಂಭಾಪುರಿ ಪೀಠದಿಂದ ಗೌರವ ಆಶೀರ್ವಾದ ನೆರವೇರ್ತಾ ಇದೆ. ನಾವು ನೀವೆಲ್ಲ MB ಪಾಟೀಲ್ರವರ ಸಾಧನೆಯ ಕುರಿತು, ಅವರ ನೀರಾವರಿಯ ಕಾಳಜಿ ಹಾಗೂ ನೀರಾವರಿಯ ಕುರಿತು ಶ್ರೀಯುತ ಯಶವಂತ ಗೌಡರು ದಯಪಾಲಿಸಿದ ರಂಭಾಪುರಿ ಪೀಠದ ಜಗದ್ಗುರು ಮಹಾಸನ್ನಿಧಿಯವರಿಗೆ ಅನಂತ ಭಕ್ತಿಯ 100 ಕೋಟಿ ನಮನಗಳನ್ನ ಸಲ್ಲಿಸ್ತೇನೆ. ಇದು ಆದ ನಂತರ ನಾವು ನೀವೆಲ್ಲ ನಿರೀಕ್ಷೆ ಮಾಡ್ತಿರುವುದು ಜಗದ್ಗುರುಗಳ ಅಡಿಗಲ್ ಮಹಾ ಸಮಾರಂಭ. ಸನ್ಮಾನ್ಯ ಶ್ರೀ MB ಪಾಟೀಲ್ರು ಹಾಗೂ ಜಗದ್ಗುರು ಮಹಾಸನ್ನಿಧಿಯವರಿಂದ ಅಡಿಗಲ್ ಸಮಾರಂಭ. ಆವಾಗ ಜನರು ಹೇಳ್ತಾ ಇದ್ರು, ಕರ್ನಾಟಕದಲ್ಲಿ ಲಿಂಗಾಯತರು ಬಿಟ್ಟು ಯಾರು. ರೇಣುಕಾಚಾರ್ಯರ ಒಂದು ಸ್ಲೋಗನ್ ಏನಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಬಹುಶಃ ತಾವು ಹೇಳುವಂತ ವಾಣಿ ಹೆಂಗಿರ್ಬೇಕಂತ ಹೇಳಿದ್ರೆ, ಬಿಜಾಪುರ ಜಿಲ್ಲೆ ದಾಟಿ ಸಂಗಮಕ್ಕೆ ಮುಟ್ಟಿರ್ಬೇಕು ತಾವು ಹೇಳುವಂಥದ್ದು. ಏನು ಅಂತ ಹೇಳಿದ್ರೆ, ಮಾನವ ಧರ್ಮಕ್ಕೆ ತುಂಬಾ ಅದ್ಭುತ ವಿಚಾರಗಳನ್ನ ತಾವು ಹೇಳ್ಬೇಕು. ಏನಂತ ಹೇಳಿದ್ರೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಈ ರೇಣುಕಾಚಾರ್ಯ ಒಂದು ನನ್ನ ಪಾಲಿಗೆ ಬಂದಿದೆ. ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆಯಲ್ಲಿ ಏನು ಒಂದು ವಿಶೇಷವಾದಂಥ ಅದ್ಭುತವಾದಂಥದ್ದು ಒಂದು ಸಂದೇಶ ಸಮಾಜಕ್ಕೆ ಈ ವೇದಿಕೆಯ ಮುಖಾಂತರ ಮುಡುತ್ತಾ ಇಲ್ಲ ಅಂತ ಹೇಳಿದ್ರೆ ಬಹಳ ಖುಷಿ ಅನಿಸ್ತಾ ಇದೆ. ಬಹುಶಃ 2008ರಲ್ಲಿ ಒಂದು ಯುಗಮನೋತ್ಸವ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಕರ್ಪೂರಮಠ ಪಾಟೀಲ್ ಸಾಹೇಬರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.
ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಆವಾಗ ಒಂದು ನಾವು ಈ ಜಾಗ ಬೀಜ ಕ್ಷಮಿಸಬೇಕು. ಇದೆಲ್ಲ ನೋಡ್ಬಿಟ್ರೆ ಭಾಳ ಗಾಬರಿ ಅನಿಸ್ತದೆ ನನಗೆ. ಮೊದಲೇ ನಾವು ಶುಗರ್ ಪಾರ್ಟಿ ಸಾಹೇಬರು ಅವ್ರ ಕಣ್ಣು ನೋಡಿದ್ಕೊಳ್ಳಿ ಅಂತ ಒಂದು 100 ಫೂಟ್ ದೂರ ಇರ್ಬೇಕು ಅನ್ಸುತ್ತೆ ನಮ್ಗೆ. ಅದಕ್ಕೆ ಬಹುಶಃ ನಮಗೆ ಇಷ್ಟು ಖುಷಿ ಅನಿಸ್ತದಲ್ಲ ಇವತ್ತು ಈ ಕಾರ್ಯಕ್ರಮದ್ದು ಹೇಳ್ತಿರ್ಲಾರ್ದು. ಅದಕ್ಕೆ ಈ ಕಾರ್ಯಕ್ರಮದ ವಿಶೇಷವಾಗಿ ಇವತ್ತು ಸ್ವಾಗತ ಕೋರುವಂಥದ್ದು ರಂಭಾಪುರಿ ಶ್ರೀಗಳವರು ಬಹುಶಃ ಸಾಕಷ್ಟು ಸಲ ಬಿಜಾಶ ನಡೆಯುವಂಥ ಸಂದರ್ಭದಲ್ಲಿ ಅವರು ಕಮ್ಮಿ ಅಂತಂದ್ರೆ 12,000 ಕ್ಷೇತ್ರಗಳಿಗೆ ಮಠಗಳಿಗೆ ಅವರು ಭೇಟಿ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೂ ಸಾಕಷ್ಟು 35 ವರ್ಷ ಕಾರಿನಲ್ಲೇ ನಡೆಯುವಂಥದ್ದು ಸಮಾಜ ಸೇವಕ್ಕಾಗಿ. ಬೆಳಗ್ಗೆ ಎದ್ರು ಅಂದ ತಕ್ಷಣ ಎಲ್ಲೇ ರಾತ್ರಿ ಬರ್ತದೆ ಅಲ್ಲಿ ಭಕ್ತರ ಮನೆಯಲ್ಲಿ ಇರುವುದು ಪ್ರತಿನಿತ್ಯ ಅವರ ಕಾಯಕವೇ ಸಮಾಜ ಉದ್ಧಾರಕ್ಕಾಗಿ ಇರುವಂತಹ ವ್ಯವಸ್ಥೆ. ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಶ್ರೀಮದ್ ಜಗದ್ಗುರು ರಂಭಾಪುರಿ ಪೀಠದ ಶಾಖಾ ಮಠದ ನುಡಿವೆ ಶ್ರೀ ಗುರುವೇ ಕೃಪೆಯಾಗು. ಪ್ರಥಮದೊಳಗೆ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಅವರು ಇವರೆಲ್ಲ ಬಹಳ ಸ್ನೇಹಿತರು. ಮಾನವ ಪರಿಪಾಲ ಕಲಿಪುರಾಹಿತಿಗಳ ಪ್ರಾಣ ಹೂಮಾಲೆ ಗೌರವಿಸಿ ಸತ್ಕರಿಸುವುದು ನಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಈಗ ಬೆಳಕನೇ ತಂದ ಶಿವ ಬೆಳಕನೇ ತಂದ ಶಿವ ಜಗದ್ಗುರು ಮುಖ ಬಂದ ಲೋಕ ಬೆಳಕನೇ ತಂದ ರಂಭಾಪುರಿ ಪೀಠ ರಂಭಾಪುರಿ ಪೀಠ ನಿಧಿ ಮೆರವಾದ ಆದಿರೇನು ಕಲಿಲ ಕಲಿಪುರ ಮಾನೇಲ ಹೊರಗಡೆ ನಿಂತ ಎಲ್ಲ